ಪ್ರಾಣಿಗಳನ್ನ ಬಲಿ ಪಡೆದ ಕೋಲ್ಡಿಫ್ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದರ ಬಳಕೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಾಳೆ ಅಥವಾ ನಾಡಿದ್ದು ಒಂದು ಮೀಟಿಂಗ್ ಮಾಡ್ತಾರೆ. ಈ ಮೀಟಿಂಗ್ನಲ್ಲಿ ಸಿರಪ್ಗಳ ಬಗ್ಗೆ ಒಂದು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಪ್ರೈವೇಟ್ ಹಾಸ್ಪಿಟಲ್ಗಳಾಗಿರ್ಬೋದು, ಕ್ಲಿನಿಕ್ಗಳಾಗಿರ್ಬೋದು, ಮೆಡಿಕಲ್ಸ್ಗೂ ಕೂಡ ಈ ಒಂದು ಗೈಡ್ಲೈನ್ಸ್ ಅನ್ನ ತಲುಪಿಸುವ ಸಾಧ್ಯತೆ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ಮತ್ತು ಪೋಷಕರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ಹೊರಡಿಸುವ ಸಾಧ್ಯತೆ ಇದೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ವೆದರ್ ಚೇಂಜ್ ಆಗ್ತದೆ, ಮಕ್ಕಳು ವಿಪರೀತವಾಗಿ ಈ ಶೀತ, ಕೆಮ್ಮು ಇಂತಹ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಮಹಾರಾಷ್ಟ್ರದಲ್ಲ, ಅಂದ್ರೆ ನಮ್ಮ ರಾಜ್ಯದಲ್ಲ, ಬೇರೆ ಕಡೆ ಒಟ್ಟು 14 ಜನ ಮಕ್ಕಳು ಈ ಕೋಲ್ಡ್ ಸಿರಪ್, ಈಗ ಕಾಫ್ ಸಿರಪ್ ಅನ್ನ ತಗೊಂಡು ಕಿಡ್ನಿ ಫೇಲ್ ಆಗಿ ಮಕ್ಕಳು ಸಾವನ್ನಪ್ಪಿವೆ. ಹಾಗಾಗಿ ಅಂತಹ ಒಂದು ಮಾರಕವಾದ ಅಂಶ ಇದರಲ್ಲಿ ಏನಿದೆ ಅಂತ ಒಂದು ತಿಳ್ಕೋಬೇಕು. ಎರಡನೇದು, ಅವುಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಇದನ್ನ ಕುಡಿದ್ರೆ ಮಕ್ಕಳು ಅಸ್ವಸ್ಥರಾಗೋದು ಮತ್ತೊಂದು ಅಲ್ಲ, ಡೈರೆಕ್ಟ್ ಜೀವವೇ ಹೋಗ್ತಾ ಇದೆ. 14 ಜನ ಮಕ್ಕಳು ಹೀಗೆ ಜೀವವನ್ನ ಕಳ್ಕೊಂಡಿದ್ದಾವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡ್ದು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಮಾಡಲೇಬೇಕು ಈ ಗೈಡ್ಲೈನ್ಸ್ ಅನ್ನ ಪೋಷಕರಿಗೆ ಫಸ್ಟು, ಆ್ಯಂಡ್ ಎರಡನೇದು ಡಾಕ್ಟರ್ಗಳಿಗೆ. ಯಾಕಂತ ಹೇಳಿದ್ರೆ ಡಾಕ್ಟರ್ಗಳಿಗೆ ಸಮಸ್ಯೆಯ ಬಗ್ಗೆ ಆಳದ ಅರಿವಿರುತ್ತೆ, ಮೆಡಿಸಿನ್ಸ್ ಬಗ್ಗೆ ಏನು ಗೊತ್ತಿರುತ್ತೆ, ಇಂಥದಕ್ಕಿಂಥದ್ದು ಅಂತ ಬರ್ಕೊಡ್ತಾರೆ ಅವ್ರು ಡೀಟೇಲ್ಡ್ ಆಗಿ. ಓಕೆ, ಈ ಕಂಪನಿಲಿ ಇಂತಿಂಥ ಕೆಮಿಕಲ್ ಹಾಕಿ ಮೆಡಿಸಿನ್ ಮಾಡಿದ್ದಾರೆ ಅಂತ ಡಾಕ್ಟರ್ಗಳು ನೋಡಿರಲ್ಲ, ಅವರಿಗೆ ಕಾಯಿಲೆಯ ಬಗ್ಗೆ ಅರಿವಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಗಮನ ವಹಿಸಬೇಕಾಗಿರೋದು ಕೆಲವೊಂದು ಕೇಂದ್ರ ಸರ್ಕಾರ ಬಹಳ ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಇದರಲ್ಲಿ. ಆ್ಯಂಡ್ ರಾಜ್ಯ ಸರ್ಕಾರದಲ್ಲೂ ಕೂಡ ಅಂತಹ ಕೆಲವುಗಳನ್ನ ಬಿಸಾಕಿಸುವಂತಹ ಅಥವಾ ಬ್ಯಾನ್ ಮಾಡುವ ಕೆಲಸಗಳಾಗಬೇಕು. ಅದಕ್ಕಿಂತಲೂ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ಐಡೆಂಟಿಫೈ ಮಾಡಿ ಯಾವ್ಯಾವುದ್ರಲ್ಲಿ ಇಂತಹ ಕೆಮಿಕಲ್ಗಳಿದ್ದಾವೆ ಅವುಗಳನ್ನು ದೂರ ಇಡುವ, ಮತ್ತು ಡಾಕ್ಟರ್ಗಳು ಅದನ್ನು ಪ್ರಿಸ್ಕ್ರಿಪ್ಷನಲ್ಲಿ ಬರಿಕೂಡ್ದು, ಮತ್ತು ಮೆಡಿಕಲ್ಗಳಲ್ಲೂ ಅಂಥವಿದ್ರೆ ಅವನ್ನ ತಕ್ಷಣವೇ ವಾಪಸ್ ಕಳಿಸ್ಬೇಕು. ಇಂತಹ ರೂಲ್ಸನ್ನು ತರಬೇಕು. ಆ್ಯಂಡ್ ಮೋರ್ ಓವರ್, ಪೋಷಕರಿಗೆ ಬಹಳ ಗಂಭೀರವಾದ ವಿಚಾರ ಇದು, ಮಕ್ಕಳ ಜೀವದ ವಿಚಾರ ಇದು. ಹಾಗಾಗಿ ಈಗ ನೀವುಗಳು ಹೋಗಿ ತಲೆನೋವು ಬಂದ ತಕ್ಷಣ ಒಂದು ತಲೆನೋವು ಮಾತ್ರೆ ಕೊಡಿ, ಶೀತದ ಮಾತ್ರೆ ಕೊಡಿ, ಕೈಕಾಲು ನೋವಿಗೆ ಮೈಕೈ ನೋವಿಗೆ ಮಾತ್ರೆ ಕೊಡಿ ಅಂತೀವಲ್ಲ, ಹಾಗೆ ಮಕ್ಕಳಿಗೂ ಕೂಡ ಶೀತಕ್ಕೊಂದು ಸಿರಪ್ ಕೊಡಿ ಅಂತ ಕೇಳೋದು ಜಾಸ್ತಿ. ಡಾಕ್ಟರ್ ಹತ್ರ ತೋರಿಸಲ್ಲ, ಮೆಡಿಕಲ್ಗಳಿಗೆ ಹೋಗ್ತೀರಿ. ದಯವಿಟ್ಟು ಆ ತಪ್ಪು ಮಾಡಬೇಡಿ ಇನ್ಮೇಲೆ.